ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಜೂನ್ 26ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದ್ರೆ ಮಾರ್ಕೆಟ್ನಲ್ಲಿ ಇವತ್ತು ಕೂಡ ಒಳ್ಳೆ ಒಂದು ಪಾಸಿಟಿವ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಮಾರ್ಕೆಟ್ ಆಲ್ ಟೈಮ್ ಹೈ ಹತ್ರ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ನಿಫ್ಟಿನಲ್ಲಿ 148 ಪಾಯಿಂಟ್ಗಳಷ್ಟು ಅಪ್ಸೈಡ್ ನೋಡೋದಕ್ಕೆ ಸಿಕ್ತು. 23,868ರ ಲೆವೆಲ್ ಈಗ ನಿಫ್ಟಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಸೊ 24,000 ಲೆವೆಲ್ ಅನ್ನ ನಿಫ್ಟಿ ರೀಚ್ ಮಾಡುವಂತ ಚಾನ್ಸಸ್ ಇರುತ್ತೆ. ಹಾಗೆ ಸೆನ್ಸೆಕ್ಸ್ ಕೂಡ ಇವತ್ತು 620 ಪಾಯಿಂಟ್ಗಳಷ್ಟು ಗೇನ್ ಆಗಿದೆ. ಬ್ಯಾಂಕ್ ನಿಫ್ಟಿಯ ಎಕ್ಸ್ಪೈರಿ ಇತ್ತು. ಎಕ್ಸ್ಪೈರಿ ದಿನ ಕೂಡ ಒಳ್ಳೆ ಒಂದು ಪಾಸಿಟಿವ್ ಸೆಂಟಿಮೆಂಟ್ ಬ್ಯಾಂಕ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ತು. 265 ಪಾಯಿಂಟ್ಗಳ ಜಂಪ್ನೊಂದಿಗೆ ಬ್ಯಾಂಕ್ ನಿಫ್ಟಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ನಾಳೆ ಜೂನ್ 27ಕ್ಕೆ ಯುಎಸ್ ನಲ್ಲಿ 2 ಇವೆಂಟ್ಗಳು ನಡೀತಿದೆ. ಜೂನ್ ತಿಂಗಳ GDP ಡೇಟಾ ಯುಎಸ್ ನಲ್ಲಿ ರಿಲೀಸ್ ಆಗುತ್ತೆ. ಹಾಗೆ ಫೆಡ್ ಯುಎಸ್ ನ ಬ್ಯಾಂಕ್ಗಳಲ್ಲಿ ಸ್ಟ್ರೆಸ್ ಟೆಸ್ಟ್ ಅನ್ನ ಮಾಡ್ತಿದ್ದಾರೆ. ಅದರ ಒಂದು ರಿಪೋರ್ಟ್ ಕೂಡ ನಾಳೆ ಬರುತ್ತೆ. ಈ 2 ಇವೆಂಟ್ಗಳು ಮಾರ್ಕೆಟ್ಗೆ ಪಾಸಿಟಿವ್ ಆಗಿದ್ರೆ ಶುಕ್ರವಾರದ ದಿನ ಕೂಡ ಮಾರ್ಕೆಟ್ನಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಸೆಂಟಿಮೆಂಟ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ಬಟ್ ಈ 2 ಇವೆಂಟ್ಗಳು ಮಾರ್ಕೆಟ್ನ ಅಗೇನ್ಸ್ಟ್ ಆಗಿ ಹೋದ್ರೆ ಮಾರ್ಕೆಟ್ನಲ್ಲಿ ವೀಕ್ನೆಸ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಯುಎಸ್ ನಲ್ಲಿ 1.4% GDP ಗ್ರೋತ್ ಜೂನ್ ನಲ್ಲಿ ಎಕ್ಸ್ಪೆಕ್ಟೆಡ್ ಇದೆ. ಅದಕ್ಕಿಂತ ಒಳ್ಳೆ ಒಂದು GDP ಡೇಟಾ ಬಂದ್ರೆ ಓವರ್ ಆಲ್ ಮಾರ್ಕೆಟ್ಗೆ ಅದು ಪಾಸಿಟಿವ್ ಆಗುತ್ತೆ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಇವತ್ತು ಟೆಲ್ಕೋ ಕಂಪನಿಗಳು ಟಾಪ್ ಗೇನರ್ಸ್ ಆಗಿತ್ತು. ರಿಲಯನ್ಸ್ ನಲ್ಲಿ 4% ಅಪ್ಸೈಡ್ ನೋಡೋದಕ್ಕೆ ಸಿಕ್ಕಿದ್ರೆ ಭಾರತೀಯ ಏರ್ಟೆಲ್ 3% ಗೇನ್ ಆಗಿದೆ. ಸೊ 5G ಸ್ಪೆಕ್ಟ್ರಮ್ನ ಆಕ್ಷನ್ ನ್ಯೂಸ್ ಕೂಡ ಈ ಒಂದು ಅಪ್ಸೈಡ್ಗೆ ರೀಸನ್ ಆಗಿರ್ಬೋದು. ಗೌರ್ಮೆಂಟ್ 96,000 ಕೋಟಿಯ 5G ಸ್ಪೆಕ್ಟ್ರಮ್ ಆಕ್ಷನ್ ಅನ್ನು ನಡೆಸಿದ್ರು. 2 ದಿನಗಳ ಈ ಒಂದು ಆಕ್ಷನ್ 7 ರೌಂಡ್ಗಳಲ್ಲಿ ಎಂಡ್ ಆಗಿದೆ. ಸೊ ಗೌರ್ಮೆಂಟ್ 96,000 ಕೋಟಿಯ ಆಕ್ಷನ್ ಅನ್ನು ನಡೆಸಿದ್ರು. ಬಟ್ 11,300 ಕೋಟಿ ಸ್ಪೆಕ್ಟ್ರಮ್ಗೆ ಬಿಡ್ಡಿಂಗ್ ಬರ್ತಿರೋದು ಕಾಣಿಸ್ತಿದೆ. ಅದರಲ್ಲಿ ಏರ್ಟೆಲ್ 8,000ರಿಂದ 9,000 ಕೋಟಿ ಸ್ಪೆಕ್ಟ್ರಮ್ಗೆ ಬಿಡ್ಡಿಂಗ್ ಅನ್ನು ಮಾಡಿದ್ದಾರೆ. ವೊಡಾಫೋನ್ ಐಡಿಯಾ ಕಡೆಯಿಂದ ಕೂಡ 1,200ರಿಂದ 1,500 ಕೋಟಿ ಸ್ಪೆಕ್ಟ್ರಮ್ಗೆ ಬಿಡ್ಡಿಂಗ್ ಬಂದಿದೆ. ಈ ಮುಂಚೆ 2022ರಲ್ಲಿ ಕೂಡ ಆಕ್ಷನ್ ನಡೆದಿತ್ತು. 1.5 ಲಕ್ಷ ಕೋಟಿ ವರ್ತ್ನ 5G ಟೆಲಿಕಾಂ ಸ್ಪೆಕ್ಟ್ರಮ್ಗಳ ಆಕ್ಷನ್ ಆಗಿತ್ತು. ಆ ಆಕ್ಷನ್ನಲ್ಲಿ ರಿಲಯನ್ಸ್ ಜಿಯೋ 88,000 ಕೋಟಿ ಸ್ಪೆಕ್ಟ್ರಮ್ ಅನ್ನು ಬೈ ಮಾಡ್ಕೊಂಡಿದ್ರು. ಹಾಗೆ ಭಾರತಿ ಏರ್ಟೆಲ್ ಕೂಡ 43,000 ಕೋಟಿ ಸ್ಪೆಕ್ಟ್ರಮ್ಗೆ ಬಿಡ್ಡಿಂಗ್ ಅನ್ನು ಮಾಡಿದ್ರು. ವೊಡಾಫೋನ್ ಐಡಿಯಾ ಆ ಒಂದು ಸಂದರ್ಭದಲ್ಲಿ ಕೇವಲ 18,800 ಕೋಟಿ ಅಮೌಂಟ್ನ ಸ್ಪೆಕ್ಟ್ರಮ್ಗೆ ಮಾತ್ರ ಬಿಡ್ಡಿಂಗ್ ಅನ್ನು ಮಾಡಿದ್ರು. ವೊಡಾಫೋನ್ ಐಡಿಯಾಗೆ ಫಂಡ್ ರಿಲೇಟೆಡ್ ಇಶ್ಯೂಸ್ ಕೂಡ ಇತ್ತು. ಹಾಗೆ ಈಗಲೂ ಕೂಡ ವೊಡಾಫೋನ್ ಐಡಿಯಾ ತಮ್ಮ 5G ಅನ್ನು ಲಾಂಚ್ ಮಾಡಿಲ್ಲ. ಸ್ಯಾಮ್ಸಂಗ್ ನೊಂದಿಗೆ ಮಾತುಕತೆಯನ್ನು ನಡೆಸ್ತಿದ್ದಾರೆ. ಹಾಗೆ ಡಾಟ್ನ ಕಡೆಯಿಂದ ಇವರ 5G ನೆಟ್ವರ್ಕ್ ಟೆಸ್ಟ್ ಕೂಡ ಆಗಿದೆ. ಸದ್ಯದಲ್ಲೇ ವೊಡಾಫೋನ್ ಐಡಿಯಾ ಕೂಡ ತಮ್ಮ ಒಂದು 5G ಅನ್ನು ಲಾಂಚ್ ಮಾಡುವಂತ ಚಾನ್ಸಸ್ ಇರುತ್ತೆ. ಇವತ್ತು ವೊಡಾಫೋನ್ ಐಡಿಯಾ ಕೂಡ 5% ಗೇನ್ ಆಗಿದೆ. ಹಾಗೆ ಇವತ್ತು ಅಲ್ಟ್ರಾಟೆಕ್ ಸಿಮೆಂಟ್ ಕೂಡ 3% ಗೇನ್ ಆಗಿದೆ. ಅಲ್ಟ್ರಾಟೆಕ್ ಸಿಮೆಂಟ್ ಮೇ 27ಕ್ಕೆ ಒಂದು ಅನೌನ್ಸ್ಮೆಂಟ್ ಅನ್ನು ಮಾಡಿದ್ರು. UAE ಬೇಸ್ಡ್ ರ್ಯಾಕ್ ಸಿಮೆಂಟ್ ನಲ್ಲಿ 31% ಸ್ಟೇಕ್ ಅನ್ನ ಬೈ ಮಾಡ್ತೀವಿ ಅಂತ ಹೇಳಿದ್ರು. ಆ ಒಂದು ಆಫರ್ ಅನ್ನ ಈಗ ರಿವೈಸ್ ಮಾಡಿದ್ದಾರೆ. 25% ಸ್ಟೇಕ್ ಅನ್ನ UAE ಬೇಸ್ಡ್ ರ್ಯಾಕ್ ಸಿಮೆಂಟ್ ನಲ್ಲಿ ಅವರು ಬೈ ಮಾಡ್ತಿದ್ದಾರೆ. ಇದು ಕೂಡ ಅಲ್ಟ್ರಾಟೆಕ್ ಸಿಮೆಂಟ್ಗೆ ಪಾಸಿಟಿವ್ ಆಗಿರುತ್ತೆ. ಅವರು UAE ಸಬ್ಸಿಡರಿ ಮೂಲಕ ಈ ಒಂದು ಆಕ್ವಿಸಿಷನ್ ಅನ್ನ ಮಾಡ್ತಿದ್ದಾರೆ. ಮಿಡಲ್ ಈಸ್ಟ್ ನಲ್ಲಿ ತಮ್ಮ ಒಂದು ಪೊಸಿಷನ್ ಅನ್ನ ಇನ್ನಷ್ಟು ಸ್ಟ್ರೆಂಥೆನ್ ಮಾಡ್ಕೊಳ್ಳೋದಕ್ಕೆ ಈ ಒಂದು ಆಕ್ವಿಸಿಷನ್ ಅನ್ನ ಅಲ್ಟ್ರಾಟೆಕ್ ಸಿಮೆಂಟ್ ಮಾಡ್ತಿದ್ದಾರೆ. ಭಾರತದಲ್ಲಿ ಅದಾನಿ ಗ್ರೂಪ್ ಅಲ್ಟ್ರಾಟೆಕ್ ಸಿಮೆಂಟ್ಗೆ ಕಾಂಪಿಟೇಷನ್ ಕೊಡುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಅಲ್ಟ್ರಾಟೆಕ್ ಸಿಮೆಂಟ್ ಕೂಡ ತಮ್ಮ ಒಂದು ಕೆಪಾಸಿಟಿ ಎಕ್ಸ್ಪಾನ್ಷನ್ಗೆ ಎಲ್ಲ ಪ್ಲಾನ್ಸ್ ಅನ್ನ ಮಾಡಿದ್ದಾರೆ. ಸೊ ಈ ಒಂದು ಆಕ್ವಿಸಿಷನ್ ನ್ಯೂಸ್ ನಿಂದ ಸ್ಟಾಕ್ ಪ್ರೈಸ್ ನಲ್ಲಿ ಒಳ್ಳೆ ಒಂದು ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ICICI ಬ್ಯಾಂಕ್ ಇವತ್ತು ಕೂಡ ಪಾಸಿಟಿವ್ ಆಗಿ ಟ್ರೇಡ್ ಆಯಿತು. ನಿನ್ನೆ $100 ಬಿಲಿಯನ್ ಮಾರ್ಕೆಟ್ ಕ್ಯಾಪ್ ಅನ್ನ ICICI ಬ್ಯಾಂಕ್ ರೀಚ್ ಮಾಡಿತ್ತು. ಸೊ ಇವತ್ತು ಕೂಡ ICICI ಬ್ಯಾಂಕ್ ಪಾಸಿಟಿವ್ ಆಗಿ ಟ್ರೇಡ್ ಆಗಿದೆ. ಗ್ರಾಸಿಮ್ ನಲ್ಲಿ ಕೂಡ 1.5% ಅಪ್ಸೈಡ್ ಇವತ್ತು ನೋಡೋದಕ್ಕೆ ಸಿಕ್ತು. ನಿಫ್ಟಿಯ ಟಾಪ್ ಲೂಸರ್ಸ್ ಅನ್ನ ಅಬ್ಸರ್ವ್ ಮಾಡಿದಾಗ ಅಪೋಲೋ ಹಾಸ್ಪಿಟಲ್ ಇವತ್ತು ಟಾಪ್ ಲೂಸರ್ ಆಗಿತ್ತು. 2.5% ಕರೆಕ್ಷನ್ ಅಪೋಲೋ ಹಾಸ್ಪಿಟಲ್ ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಆಟೋ ಸೆಕ್ಟರ್ ನ ಸ್ಟಾಕ್ಸ್ ಆಗಿರುವಂತಹ M&M ಮತ್ತೆ ಬಜಾಜ್ ಆಟೋ ನಲ್ಲಿ 2% ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಹಾಗೆ ಮೆಟಲ್ ಸೆಕ್ಟರ್ ನ ಕಂಪನೀಸ್ ಆಗಿರುವಂತಹ ಟಾಟಾ ಸ್ಟೀಲ್ ಮತ್ತೆ ಇಂಡಾಲ್ಕೋ ಕೂಡ ಇವತ್ತು 1.5%ಗೂ ಹೆಚ್ಚಾಗಿ ಕರೆಕ್ಟ್ ಆಗಿದೆ. ವೇದಾಂತ ಲಿಮಿಟೆಡ್ ನಲ್ಲಿ ಇವತ್ತು 3% ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ವೇದಾಂತದ ಪ್ರಮೋಟರ್ ಸ್ಟೇಕ್ ಸೇಲ್ ಅನ್ನ ಮಾಡ್ತಾರೆ ಅನ್ನುವಂತ ನ್ಯೂಸ್ ಕಳೆದ ವಾರ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಅದನ್ನ ವೇದಾಂತ ರಿಸೋರ್ಸಸ್ ಡಿನೈ ಮಾಡಿದ್ರು. ಯಾವುದೇ ರೀತಿಯಲ್ಲಿ ಪ್ರಮೋಟರ್ಸ್ಗಳು ಸ್ಟೇಕ್ ಅನ್ನ ಸೆಲ್ ಮಾಡಲ್ಲ ಅಂತ ಹೇಳಿದ್ರು. ಬಟ್ ಇವತ್ತು ವೇದಾಂತ ಪ್ರಮೋಟರ್ಸ್ ಗಳ ಕಡೆಯಿಂದ 4.6% ಈಕ್ವಿಟಿ ಸೇಲ್ ಬ್ಲಾಕ್ ಡೀಲ್ ನ ಮೂಲಕ ಆಗ್ತಿರೋದು ಕಾಣಿಸ್ತದೆ. 7,485 ಕೋಟಿ ಅಮೌಂಟ್ ನ ಶೇರ್ ಗಳನ್ನ ವೇದಾಂತ ಪ್ರಮೋಟರ್ಸ್ಗಳು ಈ ಒಂದು ಬ್ಲಾಕ್ ಡೀಲ್ ನಲ್ಲಿ ಸೆಲ್ ಮಾಡಿದ್ದಾರೆ. ಸೊ ವೇದಾಂತ ಯೂಶಲಿ ಈ ರೀತಿಯಲ್ಲಿ ಮಾಡ್ತಾರೆ. ಅವ್ರು ಏನು ಕಮಿಟ್ಮೆಂಟ್ ಅನ್ನ ಕೊಟ್ಟಿರ್ತಾರೆ, either ಆ ಒಂದು ಕಮಿಟ್ಮೆಂಟ್ ಅನ್ನ ಅವರು ಪೂರ್ತಿ ಮಾಡೋದಿಲ್ಲ ಅಥವಾ ಅವ್ರು ಏನು ಸ್ಟೇಟ್ಮೆಂಟ್ಸ್ ಗಳನ್ನ ಕೊಟ್ಟಿರ್ತಾರೆ ಅದರ ಅಗೇನ್ಸ್ಟ್ ಆಗಿ ಅವರು ಕೆಲಸ ಮಾಡ್ತಾರೆ. ಈ ರೀತಿಯಲ್ಲಿ ಬಹಳಷ್ಟು ಬಾರಿ ನೋಡೋದಕ್ಕೆ ಸಿಕ್ಕಿದೆ. ಅದೇ ರೀತಿಯ ಒಂದು ಸೀಕ್ವೆನ್ಸ್ ಇವತ್ತು ಕೂಡ ಮಾರ್ಕೆಟ್ ನಲ್ಲಿ ಆಗಿದೆ. ಸೊ 70% ಅರೌಂಡ್ ಅಲ್ಲಿ ಇದ್ದಂತ ಪ್ರಮೋಟರ್ ಹೋಲ್ಡಿಂಗ್ ಈಗ ವೇದಾಂತದಲ್ಲಿ 62%ಗೆ ಬಂದಿದೆ. ಅನಿಲ್ ಅಗರ್ವಾಲ್ ಅವರು ಈ ಒಂದು ಸ್ಟೇಕ್ ಸೇಲ್ ನಂತರ ಒಂದು ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ. 61.5% ನ ಕೆಳಗಡೆ ಪ್ರಮೋಟರ್ ಹೋಲ್ಡಿಂಗ್ ಬರೋದಿಲ್ಲ. ಸೊ ಇನ್ ಮುಂದೆ ಯಾವುದೇ ರೀತಿಯ ಒಂದು ಸ್ಟೇಕ್ ಸೇಲ್ ಅನ್ನ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಬಟ್ ಇವರ ಒಂದು ಸ್ಟೇಟ್ಮೆಂಟ್ಸ್ ಏನಿದೆ ಅದು ಮುಂದೆ ಚೇಂಜ್ ಆಗುವಂತ ಚಾನ್ಸಸ್ಗಳು ಕೂಡ ಇರುತ್ತೆ.
ಈ ರೀತಿಯ ಒಂದು ಬ್ಲಾಕ್ ಡೀಲ್ ಬಂದಾಗ ಯೂಶಲಿ ಸ್ಟಾಕ್ ಪ್ರೈಸ್ ನಲ್ಲಿ ವೀಕ್ನೆಸ್ ಇರುತ್ತೆ. ಅದೇ ಒಂದು ವೀಕ್ನೆಸ್ ಇವತ್ತು ವೇದಾಂತದಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಸಿಇ ಇನ್ಫೋಸಿಸ್ಟಮ್ ಮ್ಯಾಪ್ ಮೈ ಇಂಡಿಯಾ ಸ್ಟಾಕ್ ಪ್ರೈಸ್ ನಲ್ಲಿ ರೀಸೆಂಟ್ ಟೈಮ್ ನಲ್ಲಿ ಒಳ್ಳೆ ಒಂದು ಅಪ್ಸೈಡ್ ನೋಡೋದಕ್ಕೆ ಸಿಕ್ಕಿತ್ತು. ಗೋಲ್ಡ್ಮನ್ ಸ್ಯಾಕ್ಸ್ 2800 ಟಾರ್ಗೆಟ್ ಪ್ರೈಸ್ ಅನ್ನು ಕೂಡ ಕೊಟ್ಟಿದ್ರು. ಆಗ ಸ್ಟಾಕ್ 2500 ಲೆವೆಲ್ ಅನ್ನು ಕೂಡ ಕ್ರಾಸ್ ಮಾಡಿತ್ತು. ಬಟ್ ಇವತ್ತು 6% ನಷ್ಟು ಕರೆಕ್ಷನ್ ಮ್ಯಾಪ್ ಮೈ ಇಂಡಿಯಾದಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್ ಕಂಪನಿಯ ಪ್ರಮೋಟರ್ ಮತ್ತೆ ಮ್ಯಾನೇಜಿಂಗ್ ಡೈರೆಕ್ಟರ್ ಸ್ಟೇಕ್ ಅನ್ನ ಬ್ಲಾಕ್ ಡೀಲ್ ನ ಮೂಲಕ ಸೇಲ್ ಮಾಡಿದ್ದಾರೆ. ಸೊ ಪ್ರಮೋಟರ್ ಇಲ್ಲಿ 1.1% ನಷ್ಟು ಸ್ಟೇಕ್ ಸೇಲ್ ಮಾಡ್ತಿರೋದು ಕಾಣಿಸ್ತಿದೆ. ಸೊ ಈ ರೀತಿಯ ಬ್ಲಾಕ್ ಡೀಲ್ಗಳು ಬಂದಾಗ ಯೂಶಲಿ ಅದು ಸ್ಟಾಕ್ಗೆ ನೆಗೆಟಿವ್ ಆಗುತ್ತೆ. ಹಾಗೆ ಎಸ್ಪೆಷಲಿ ಪ್ರಮೋಟರ್ಸ್ಗಳು ಸ್ಟೇಕ್ ಅನ್ನ ಸೇಲ್ ಮಾಡಿದಾಗ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಸ್ಟಾಕ್ ಪ್ರೈಸ್ ನಲ್ಲಿ ನೋಡೋದಕ್ಕೆ ಸಿಗುತ್ತೆ. ಹಾಗೆ ಹಿಂದೂಸ್ತಾನ್ ಫುಡ್ ಇವತ್ತು ಬೆಳಗಿನ ಸೆಷನ್ ಅಲ್ಲಿ 8ರಿಂದ 9% ಅಪ್ಸೈಡ್ ನೊಂದಿಗೆ ಟ್ರೇಡ್ ಆಗ್ತಿತ್ತು. ಹಾಗೆಯೇ 6% ಗೇನ್ ನೊಂದಿಗೆ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಹಿಂದೂಸ್ತಾನ್ ಫುಡ್ ನಲ್ಲಿ ಕೂಡ ಒಂದು ಬ್ಲಾಕ್ ಡೀಲ್ ಬಂದಿದೆ. ಬಟ್ ಕೆಲವೊಂದಿಷ್ಟು ಸಿಚುವೇಶನ್ಸ್ ಗಳಲ್ಲಿ ಬ್ಲಾಕ್ ಡೀಲ್ ಬಂದಾಗ ಆ ಶೇರ್ಸ್ ಗಳನ್ನ ಬೈ ಮಾಡ್ಕೊಳ್ಳೋದಕ್ಕೆ ಪಾರ್ಟಿ ಅವೈಲೇಬಲ್ ಇದ್ರೆ, ಹಾಗೆ ಆ ಒಂದು ಬ್ಲಾಕ್ ಡೀಲ್ ಪಾಸಿಟಿವ್ ಆಗಿ ರಿಸೀವ್ ಆದ್ರೆ ಆ ಸ್ಟಾಕ್ ಪ್ರೈಸ್ ನಲ್ಲಿ ಪಾಸಿಟಿವ್ ಸೆಂಟಿಮೆಂಟ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ಆ ರೀತಿಯ ಒಂದು ಅಪ್ಸೈಡ್ ಇವತ್ತು ಹಿಂದೂಸ್ತಾನ್ ಫುಡ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಡಿ ಡೆವಲಪ್ಮೆಂಟ್ ಇಂಜಿನಿಯರ್ಸ್ ಇವತ್ತು ಮಾರ್ಕೆಟ್ ನಲ್ಲಿ ಲಿಸ್ಟ್ ಆಗಿದೆ. ನಿನ್ನೆ ದಿನ 46ರಿಂದ 47% ನ ಪ್ರೀಮಿಯಂ ನೋಡೋದಕ್ಕೆ ಸಿಕ್ತಿತ್ತು. ಬಟ್ 67% ಪ್ರೀಮಿಯಂ ನೊಂದಿಗೆ ಡಿ ಡೆವಲಪ್ಮೆಂಟ್ ಮಾರ್ಕೆಟ್ ನಲ್ಲಿ ಲಿಸ್ಟ್ ಆಗಿದೆ. ಲಿಸ್ಟ್ ಆದ್ಮೇಲೂ ಕೂಡ ಒಳ್ಳೆ ಒಂದು ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಕಂಪನಿ ಸೆಟ್ ಮಾಡಿದಂತ ಇಶ್ಯೂ ಪ್ರೈಸ್ 203, ಹಾಗೆ ಕಂಪನಿ 339 ಪ್ರೈಸ್ ನಲ್ಲಿ ಇವತ್ತು ಮಾರ್ಕೆಟ್ ನಲ್ಲಿ ಲಿಸ್ಟ್ ಆಗಿದೆ. 365 ಹೈ ಅನ್ನು ಕೂಡ ಟಚ್ ಮಾಡಿತ್ತು. 335 ಪ್ರೈಸ್ ನಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಸೊ ಅಲಾಟ್ಮೆಂಟ್ ಸಿಕ್ಕಿದ್ರೆ ಅಟ್ಲೀಸ್ಟ್ 40ರಿಂದ 50% ನಷ್ಟು ಶೇರ್ಸ್ ಗಳನ್ನ ಸೆಲ್ ಮಾಡಿ ಸ್ವಲ್ಪ ಪ್ರಾಫಿಟ್ಸ್ ಅನ್ನ ತಗೋಬಹುದಾಗುತ್ತೆ. ಹಾಗೆ ಆಸಾನ್ ಲೋನ್ ಕೂಡ ಇವತ್ತು ಮಾರ್ಕೆಟ್ ನಲ್ಲಿ ಲಿಸ್ಟ್ ಆಗಿದೆ. ನಿನ್ನೆ ದಿನ 15% ನಷ್ಟು ಪ್ರೀಮಿಯಂ ನೋಡೋದಕ್ಕೆ ಸಿಕ್ತಿತ್ತು. ಬಟ್ ಇವತ್ತು ಕೇವಲ 6% ನ ಪ್ರೀಮಿಯಂ ನೊಂದಿಗೆ ಲಿಸ್ಟಿಂಗ್ ನೋಡೋದಕ್ಕೆ ಸಿಕ್ತು. 120 ರೂಪಾಯಿ ಪ್ರೈಸ್ ಅನ್ನ ಕಂಪನಿ ಸೆಟ್ ಮಾಡಿದ್ರು. 127 ಪ್ರೈಸ್ ಅಲ್ಲಿ ಈ ಒಂದು ಸ್ಟಾಕ್ ಲಿಸ್ಟ್ ಆಗಿದೆ. ಅದಾದ್ಮೇಲೆ ಪಾಸಿಟಿವ್ ಆಗಿ ಟ್ರೇಡ್ ಆಗಿದೆ. 133 ಪ್ರೈಸ್ ನಲ್ಲಿ ಆಸಾನ್ ಲೋನ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಆಸಾನ್ ಲೋನ್ಸ್ ಕೇವಲ 4-5 ಸ್ಟೇಟ್ಗಳಲ್ಲಿ ತಮ್ಮ ಪ್ರೆಸೆನ್ಸ್ ಅನ್ನ ಹೊಂದಿದೆ. ಒಂದು ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಟ್ NBFC ಕಂಪನಿ ಆಗಿರುತ್ತೆ. ವೆಹಿಕಲ್ ಲೋನ್ಸ್, ಬಿಸ್ನೆಸ್ ಲೋನ್ಗಳನ್ನ ಈ ಕಂಪನಿ ಪ್ರೊವೈಡ್ ಮಾಡ್ತಾರೆ. ಇದಕ್ಕಿಂತ ಒಳ್ಳೆ ಒಂದು ಆಪ್ಷನ್ಸ್ ಮಾರ್ಕೆಟ್ ನಲ್ಲಿ ಅವೈಲೇಬಲ್ ಇದೆ. ಆದ್ರಿಂದ ಅದರ ಬೇಸಿಸ್ ಮೇಲೆ ನೀವು ಡಿಸಿಷನ್ಸ್ ಗಳನ್ನ ತಗೋಬಹುದಾಗುತ್ತೆ. ಸ್ಟ್ಯಾನ್ಲಿ IPO ಅಲಾಟ್ಮೆಂಟ್ ಸ್ಟೇಟಸ್ ಇವತ್ತು ಎಕ್ಸ್ಪೆಕ್ಟೆಡ್ ಇದೆ. ಮೇ ಬಿ ನಾಳೆ ಬೆಳಿಗ್ಗೆ ಅಲಾಟ್ಮೆಂಟ್ ಸ್ಟೇಟಸ್ ಬರುವಂತ ಚಾನ್ಸಸ್ ಇರುತ್ತೆ. ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸ್ವಲ್ಪ ಫಾಲ್ ಆಗಿದೆ. ಆದ್ರೂ ಕೂಡ 45% ನಷ್ಟು ಲಿಸ್ಟಿಂಗ್ ಗೇನ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ಅಲೈಡ್ ಬ್ಲೆಂಡರ್ಸ್ ಅಂಡ್ ಡಿಸ್ಟಿಲರ್ಸ್ ನ 2ನೇ ದಿನದ ಸಬ್ಸ್ಕ್ರಿಪ್ಷನ್ ಎಂಡ್ ಆಗಿದೆ. ಎಂಪ್ಲಾಯಿ ಕ್ಯಾಟಗರಿ 2ನೇ ದಿನ 6 ಟೈಮ್ ನಷ್ಟು ಸಬ್ಸ್ಕ್ರೈಬ್ ಆಗ್ತಿರೋದು ಕಾಣಿಸ್ತಿದೆ. ರಿಟೇಲ್ ಕ್ಯಾಟಗರಿ ಕೂಡ ಆಲ್ಮೋಸ್ಟ್ 2 ಟೈಮ್ ನಷ್ಟು ಸಬ್ಸ್ಕ್ರೈಬ್ ಆಗಿದೆ. NII ಕ್ಯಾಟಗರಿಯಲ್ಲಿ ಕೂಡ 3 ಟೈಮ್ಗೂ ಹೆಚ್ಚಿನ ಸಬ್ಸ್ಕ್ರಿಪ್ಷನ್ ಬಂದಿದೆ. QIB ಕ್ಯಾಟಗರಿಯಲ್ಲಿ ಕೇವಲ 0.1 ಟೈಮ್ ನ ಸಬ್ಸ್ಕ್ರಿಪ್ಷನ್ ಬರ್ತಿರೋದು ಕಾಣಿಸ್ತಿದೆ. ಸೊ ನಾಳೆ ಕೊನೆ ದಿನ ಆಗಿರುತ್ತೆ. ಪ್ರೀಮಿಯಂ 75 ರೂಪಾಯಿ ನೋಡೋದಕ್ಕೆ ಸಿಗ್ತದೆ. ಪ್ರೀಮಿಯಂ ಸ್ವಲ್ಪ ಫಾಲ್ ಕೂಡ ಆಗಿದೆ. 25ರಿಂದ 26% ಲಿಸ್ಟಿಂಗ್ ಗೇನ್ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ಇಷ್ಟೇ ಲಿಸ್ಟಿಂಗ್ ಗೇನ್ಸ್ ನಾಳೆ 12 ಗಂಟೆವರೆಗೂ ನೋಡೋದಕ್ಕೆ ಸಿಕ್ತಿದ್ರೆ ಖಂಡಿತವಾಗ್ಲೂ ಲಿಸ್ಟಿಂಗ್ ಗೇನ್ಗಳಿಗೋಸ್ಕರ ಅಪ್ಲಿಕೇಶನ್ ಅನ್ನು ಹಾಕಬಹುದಾಗುತ್ತೆ. ಈ ಒಂದು IPO ನ ಲಾಂಗ್ ಟರ್ಮ್ಗೆ ಅವಾಯ್ಡ್ ಮಾಡೋದು ಒಳ್ಳೆಯದು. ರಾಜ್ ಐರನ್ ಅಂಡ್ ಸ್ಟೀಲ್ ನ IPO ಇವತ್ತು ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗಿದೆ. ಮೊದಲನೇ ದಿನನೇ ಇಶ್ಯೂ 3.7 ಟೈಮ್ ನಷ್ಟು ಸಬ್ಸ್ಕ್ರೈಬ್ ಆಯಿತು. ರಿಟೇಲ್ ಕ್ಯಾಟಗರಿಯಲ್ಲಿ 5.5 ಟೈಮ್ ನ ಸಬ್ಸ್ಕ್ರಿಪ್ಷನ್ ಬಂದಿದೆ. NII ಕ್ಯಾಟಗರಿ 3.5 ಟೈಮ್ಗೂ ಹೆಚ್ಚಾಗಿ ಸಬ್ಸ್ಕ್ರೈಬ್ ಆಗಿದೆ. QIB ಕ್ಯಾಟಗರಿಯಲ್ಲಿ ಕೂಡ ಮೊದಲನೇ ದಿನನೇ ಒಳ್ಳೆ ಒಂದು ಸಬ್ಸ್ಕ್ರಿಪ್ಷನ್ ಬರ್ತಿದೆ. ಗ್ರೇ ಮಾರ್ಕೆಟ್ ಪ್ರೀಮಿಯಂ 75 ರೂಪಾಯಿ ನೋಡೋದಕ್ಕೆ ಸಿಗ್ತದೆ. ಕಂಪನಿ ಇಶ್ಯೂ ಪ್ರೈಸ್ 207 ರೂಪಾಯಿ ಸೆಟ್ ಮಾಡಿದ್ದಾರೆ. 36% ನಷ್ಟು ಲಿಸ್ಟಿಂಗ್ ಗೇನ್ ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. IPO ಬಗ್ಗೆ ಡೀಟೇಲ್ ವಿಡಿಯೋನ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಆಗಿ ಐ ಬಟನ್ ಅಲ್ಲಿ ಅವೈಲೇಬಲ್ ಇರುತ್ತೆ. ಕ್ವಾಂಟ್ ಮ್ಯೂಚುವಲ್ ಫಂಡ್ ನಲ್ಲಿ ನೆಟ್ ಈಕ್ವಿಟಿ ಔಟ್ಫ್ಲೋ 1400 ಕೋಟಿ ಅರೌಂಡ್ ಅಲ್ಲಿ ನೋಡೋದಕ್ಕೆ ಸಿಗ್ತದೆ. ಸೆಬಿಯ ಫ್ರಂಟ್ ರನ್ನಿಂಗ್ ಪ್ರೋಬ್ ಏನ್ ನಡೀತಿದೆ, ಆ ಒಂದು ರೀಸನ್ ಇಂದ ಸಾಕಷ್ಟು ಜನ ಮ್ಯೂಚುವಲ್ ಫಂಡ್ ಯೂನಿಟ್ಸ್ ಗಳನ್ನ ರೀಡಿಂಗ್ ಮಾಡ್ಕೋತಿದ್ದಾರೆ. ಟೋಟಲ್ AUM ಸೈಜ್ 90,000 ಕೋಟಿ ಇತ್ತು ಈ ಒಂದು ನ್ಯೂಸ್ ಬರೋದಕ್ಕೂ ಮುಂಚೆ. ಈಗ 1400 ಕೋಟಿಯ ಔಟ್ಫ್ಲೋ ನೋಡೋದಕ್ಕೆ ಸಿಗ್ತದೆ. ಸೊ ಸಾಕಷ್ಟು ಜನ ಪ್ಯಾನಿಕ್ ನಲ್ಲಿ ತಮ್ಮ ಯೂನಿಟ್ಸ್ ಗಳನ್ನ ಸೆಲ್ ಮಾಡ್ತಿದ್ದಾರೆ. ಸೊ ಕ್ವಾಂಟ್ ಮ್ಯೂಚುವಲ್ ಫಂಡ್ ಟೋಟಲ್ 21 ಮ್ಯೂಚುವಲ್ ಫಂಡ್ಗಳನ್ನು ಲಾಂಚ್ ಮಾಡಿದ್ದಾರೆ. ಆ ಸ್ಕೀಮ್ಸ್ಗಳಲ್ಲಿ ಈಕ್ವಿಟಿ ಸ್ಕೀಮ್ಸ್ ಹಾಗೆಯೇ ಡೆಟ್ ಸ್ಕೀಮ್ಸ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಈಕ್ವಿಟಿಯಲ್ಲಿ 66,000 ಕೋಟಿಯಷ್ಟು AUM ಸೈಜನ್ನು ಇವರು ಹೊಂದಿದ್ದಾರೆ. ಹಾಗೆ 9,000 ಕೋಟಿಯ ಕ್ಯಾಶನ್ನು ಕ್ವಾಂಟ್ ಮ್ಯೂಚುವಲ್ ಫಂಡ್ ಇನ್ನೂ ಕೂಡ ಹೋಲ್ಡ್ ಮಾಡ್ತಿದ್ದಾರೆ. ಈ ರೀತಿಯಲ್ಲಿ ಮ್ಯೂಚುವಲ್ ಫಂಡ್ಗಳು ಕ್ಯಾಶನ್ನು ಹೋಲ್ಡ್ ಮಾಡ್ತಿರ್ತಾರೆ. ಅಕಸ್ಮಾತ್ ಒಂದು ಸಡನ್ ರಿಡೆಂಪ್ಷನ್ ಬಂದರೆ ಅಥವಾ ಮಾರ್ಕೆಟ್ನಲ್ಲಿ ವೀಕ್ನೆಸ್ ಬಂದರೆ ಸೊ ಈ ಒಂದು ಕ್ಯಾಶನ್ನು ಅವರು ಯೂಸ್ ಮಾಡ್ಕೋತಾರೆ. ಈಗ ಕ್ವಾಂಟ್ ಮ್ಯೂಚುವಲ್ ಫಂಡ್ನಲ್ಲಿ ರಿಡೆಂಪ್ಷನ್ ರಿಕ್ವೆಸ್ಟ್ಗಳು ಬಂದಾಗ ಅವರು ಇನ್ವೆಸ್ಟರ್ಸ್ಗಳಿಗೆ ಅಮೌಂಟನ್ನು ರಿಟರ್ನ್ ಮಾಡಬೇಕಾಗುತ್ತೆ. ಆದ್ರಿಂದ 9,000 ಕೋಟಿಯಷ್ಟು ಕ್ಯಾಶ್ ಅನ್ನ ಕ್ವಾಂಟ್ ಮ್ಯೂಚುವಲ್ ಫಂಡ್ ಹೋಲ್ಡ್ ಮಾಡ್ತಿದ್ದಾರೆ. ಬಟ್ ಸೆಬಿ ಕಡೆಯಿಂದ ಇನ್ನೂ ಕೂಡ ಕ್ಲಾರಿಫಿಕೇಶನ್ಸ್ ಬರಬೇಕಾಗಿದೆ. ಕ್ಲಾರಿಫಿಕೇಶನ್ಸ್ ಬಂದ ಮೇಲೆ ಡಿಸಿಷನ್ಸ್ ತಗೊಳ್ಳೋದು ಒಳ್ಳೆಯದು. ಮ್ಯಾಸ್ಗಾನ್ ಡಾಕ್ ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು 3% ನ ಗೇನ್ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್ ಕಂಪನಿಗೆ ನವರತ್ನ ಸ್ಟೇಟಸ್ ಸಿಕ್ಕಿದೆ.
ಸೊ PSU ಸ್ಟಾಕ್ಗಳಿಗೆ ಯೂಶಲಿ ಮಿನಿರತ್ನ, ನವರತ್ನ, ಮಹಾರತ್ನ ಈ ರೀತಿಯ ಸ್ಟೇಟಸ್ಗಳು ಅಲೋಕೇಟ್ ಆಗುತ್ತೆ. ಸೊ ಪ್ರತಿಯೊಂದು ಸ್ಟೇಟಸ್ ಕಂಪನಿಗೆ ಸಿಕ್ಕಿದಾಗ ಒಂದೊಂದು ಅಡ್ವಾಂಟೇಜ್ ಇರುತ್ತೆ. ಸೊ ನವರತ್ನ ಸ್ಟೇಟಸ್ ಯಾವುದೇ ಒಂದು ಕಂಪನಿಗೆ ಸಿಕ್ಕಿದ್ರೆ ಆ ಕಂಪನಿ ಇಂಡಿಪೆಂಡೆಂಟ್ ಆಗಿ ಜಾಯಿಂಟ್ ವೆಂಚರ್ಸ್ ಅಲಯನ್ಸ್ಗಳನ್ನು ಮಾಡ್ಕೋಬೋದಾಗುತ್ತೆ. ಹಾಗೆ ಫಾರಿನ್ನಲ್ಲಿ ಸಬ್ಸಿಡರಿ ಕಂಪನಿಯನ್ನು ಕೂಡ ಸ್ಟಾರ್ಟ್ ಮಾಡ್ಬೋದಾಗುತ್ತೆ. ಈ ರೀತಿಯ ಇಂಡಿಪೆಂಡೆನ್ಸ್ ನವರತ್ನ ಕಂಪನಿಗಳಿಗೆ ಸಿಗುತ್ತೆ. ಹಾಗೆ ಮೆಜಗಾನ್ ಡಾಕ್ 18ನೇ ನವರತ್ನ ಕಂಪನಿ ಆಗಿರುತ್ತೆ. ಹಾಗೆ ನವರತ್ನ ಕಂಪನಿಯಾಗಿ ಕ್ವಾಲಿಫೈ ಆಗೋದಕ್ಕೆ PSU ಕಂಪನಿಗಳು 5,000 ಕೋಟಿಯ ಆನ್ಯುವಲ್ ಪ್ರಾಫಿಟ್ಸನ್ನು 3 ಕನ್ಸಿಕ್ಯೂಟಿವ್ ಇಯರ್ನಲ್ಲಿ ಡಿಕ್ಲೇರ್ ಮಾಡಬೇಕಾಗುತ್ತೆ. ಹಾಗೆಯೇ ಅವರ ಆನ್ಯುವಲ್ ಟರ್ನ್ ಓವರ್ 25,000 ಕೋಟಿ ಎಕ್ಸೀಡ್ ಆಗಬೇಕಾಗುತ್ತೆ. ಸೊ ಈ ರೀತಿಯ ಕಂಡೀಷನ್ಸ್ಗಳನ್ನು PSU ಕಂಪನಿಗಳು ಸಕ್ಸಸ್ಫುಲ್ ಆಗಿ ಅಚೀವ್ ಮಾಡಿದಾಗ ಅವರಿಗೆ ನವರತ್ನ, ಮಹಾರತ್ನ ಈ ರೀತಿಯ ಸ್ಟೇಟಸ್ಗಳು ಸಿಗ್ತಾ ಹೋಗುತ್ತೆ. ಹಾಗೆ HAL ಕೂಡ ಇವತ್ತು ಪಾಸಿಟಿವ್ ಆಗಿ ಓಪನ್ ಆಗಿತ್ತು. ಬಟ್ ಅದಾದ್ಮೇಲೆ ಒಂದು ಪ್ರಾಫಿಟ್ ಬುಕಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಇವತ್ತು HAL ನ ಬೋರ್ಡ್ ಮೀಟಿಂಗ್ ಇತ್ತು. ಬೋರ್ಡ್ ಮೀಟಿಂಗ್ ನಲ್ಲಿ 13 ರೂಪಾಯಿಯ ಫೈನಲ್ ಡಿವಿಡೆಂಡ್ ಅನೌನ್ಸ್ ಆಗಿದೆ. ಈ ಒಂದು ಡಿವಿಡೆಂಡ್ ಏನಿದೆ AGM ನ ನಂತರ ನಿಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ. ಹಾಗೆ ಕಂಪನಿ ಇದಕ್ಕೆ ರೆಕಾರ್ಡ್ ಡೇಟ್ ಅನ್ನು ಕೂಡ ಫಿಕ್ಸ್ ಮಾಡಿದ್ದಾರೆ. ಆಗಸ್ಟ್ 21 ರೆಕಾರ್ಡ್ ಡೇಟ್ ಆಗಿರುತ್ತೆ. ಹಾಗೆ ಸಾಕಷ್ಟು ಜನ HDFC ಬ್ಯಾಂಕ್ನ ಡಿವಿಡೆಂಡ್ ಇನ್ನೂ ಕೂಡ ಕ್ರೆಡಿಟ್ ಆಗಿಲ್ಲ ಅಂತ ಹೇಳ್ತಿದ್ರಿ. HDFC ಬ್ಯಾಂಕ್ ಕೂಡ ಅಷ್ಟೇ ಫೈನಲ್ ಡಿವಿಡೆಂಡ್ ಅನ್ನು ಅನೌನ್ಸ್ ಮಾಡಿದ್ರು. ಈ ಒಂದು ಡಿವಿಡೆಂಡ್ ಕೂಡ AGM ನ ನಂತರ ನಿಮಗೆ ಕ್ರೆಡಿಟ್ ಆಗುತ್ತೆ. AGM ಡೇಟ್ ನಿಂದ 30 ದಿನದ ಒಳಗಾಗಿ ಕಂಪನಿಗಳು ಇನ್ವೆಸ್ಟರ್ಸ್ ಗಳಿಗೆ ಡಿವಿಡೆಂಡ್ ಅನ್ನು ಕ್ರೆಡಿಟ್ ಮಾಡಬೇಕಾಗುತ್ತೆ. HDFC ಬ್ಯಾಂಕ್ನ AGM ಆಗಸ್ಟ್ 9ಕ್ಕೆ ನಡೆಯುತ್ತೆ. ಈ ಒಂದು AGM ನಲ್ಲಿ ಶೇರ್ ಹೋಲ್ಡರ್ಸ್ಗಳ ಅಪ್ರೂವಲ್ ಸಿಕ್ಕಿದ್ರೆ ಅವರು ಡಿವಿಡೆಂಡ್ ಅನ್ನ ನಿಮ್ಮ ಅಕೌಂಟ್ಗೆ ಕ್ರೆಡಿಟ್ ಮಾಡ್ತಾರೆ. ಯೂಶಲಿ ಡಿವಿಡೆಂಡ್ಗಳಿಗೆ ಶೇರ್ ಹೋಲ್ಡರ್ಸ್ಗಳ ಅಪ್ರೂವಲ್ ಸಿಗುತ್ತೆ. ಆದ್ರಿಂದ ನೀವು ಆಗಸ್ಟ್ ತಿಂಗಳಲ್ಲಿ ಈ ಒಂದು ಡಿವಿಡೆಂಡ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂತ ಇನ್ಫಾರ್ಮೇಶನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.